ಹೊಟ್ಟಿಗೆ ಬರೋದ್ರೊಳಗೆ ಅದರ ತಂದೆ ಬಂದು ಕೈ ಹಿಡಿಲಿ ಅಂತ ನಾ ದಿನ ಆ ದೇವರಲ್ಲಿ ಬೇಡ್ಕೊಳ್ತೀನಿ ಗೌರಿ. ನಾನು ಗರ್ಭಿಣಿ ಅಂತ ವಿಷಯ ನನಗೆ ಗೊತ್ತಾದಾಗ ನಾನು ಸಾಯ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ನೀವು ನನ್ನ ಸಾಯಕ ಬಿಡ್ಲಿಲ್ಲ. ನಾನಿರೋ ಈ ಪರಿಸ್ಥಿತಿಯಾಗ ಈ ಗರ್ಭ ನನಗೆ ಬೇಕಾಗಿತ್ತೇನವಾ? ನನ್ನ ಮನಸ್ಸಿನ ಸಮಾಧಾನಕ್ಕ ಕಣ್ಣೀರಿನ ಆಸರೆ ಒಂದು ಬಿಟ್ಟರೆ ಬೇರೆ ಏನ್ ಗತಿ ಐತವ ನನಗ? ನಿಜ ಗೌರಿ, ನಿನ್ ಮಾತು. ಒಂದು ಹೆಣ್ಣಿನ ನೋವು ಮತ್ತೊಂದು ಹೆಣ್ಣಿಗೆ ಮಾತ್ರ ಅರ್ಥವಾಗುತ್ತೆ. ಹೇಳು ಗೌರಿ, ನನ್ನ ಮುಂದೆ ಯಾವ ವಿಷಯನೂ ಮುಚ್ಚಿಡಬೇಡ. ನೀನು ಪ್ರೀತಿ ಮಾಡಿರೋ ವ್ಯಕ್ತಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ನನ್ನ ಮುಂದೆ ಹೇಳು. ನಾನು ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡ್ತೀನಿ. ಹೇಳು ಗೌರಿ, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ. ದಯವಿಟ್ಟು ಆ ವಿಷಯ ಮಾತ್ರ ಕೇಳ್ಬೇಡ್ರಿ ಅವ್ವ. ನಾನು ಯಾವ ವಿಷಯನ ಮನಸ್ಸಿನಿಂದ ತೆಗೆದು ಹಾಕ್ಬೇಕು ಅಂತ ಮಾಡೀನಿ. ಮತ್ತ ಅದನ್ನ ನೆನಪು ಮಾಡಿ ನನ್ನ ಮನಸ್ಸು ಘಾಸಿಗೊಳಿಸ್ಬೇಡ್ರಿ ಅವ್ವ, ನಿಮ್ ಕೈ ಮುಗಿತೀನಿ. ಕ್ಷಮಿಸಿ ಗೌರಿ, ನೀನಂತ ಒಳ್ಳೆ ಮನಸ್ಸಿನ ಹುಡುಗಿಗೆ ಮೋಸ ಮಾಡಿದ್ದಾನಲ್ಲ, ಅವನು ನಿಜವಾಗ್ಲೂ ಮನುಷ್ಯನಲ್ಲ, ರಾಕ್ಷಸ. ನಿಜವಾಗ್ಲೂ ಅವರು ದೇವ್ರಂತವ್ರವ್ವ. ಅವರು ನನಗೆ ಮೋಸ ಮಾಡಿಲ್ಲ. ಮೋಸ ಮಾಡುವವರು ಅವರಲ್ಲ. ಪರಿಸ್ಥಿತಿ ಕಟ್ಟು ಬಿದ್ದು ನನ್ನ ಮರ್ತಾರೆ ಹೊರತು ಮನಸ್ಸಿನಿಂದ ಅಲ್ಲ. ಆದ್ರೂ ಅವ್ರು ಎಲ್ಲೇ ಇರ್ಲಿ, ಹಂಗ ಇರ್ಲಿ, ಸುಖವಾಗಿರ್ಲಿ ಅಂತ ಬಯಸುವಕ್ಕೆವ ನಾನು. ನನ್ಕೋಬೇಡ ಗೌರಿ, ಬಾ ಹೋಗೋಣ. ನೀವ್ ಯಾವಾಗ ಬಂದ್ರಿ? ನಿಮ್ಮ ನೋಡ್ಲಿಲ್ಲ ನಾನು. ನೀವಿಬ್ರು ಮಾತಾಡ್ತಿರ್ಬೇಕಾದ್ರೆ ಬಂದೆ. ನೋಡಿದ್ರ, ಇಂಥ ಒಳ್ಳೆ ಹುಡುಗಿಗೆ ಪ್ರೀತಿ ಮಾಡಿ ಮದುವೆ ಆಸೆ ತೋರಿಸಿ ಗರ್ಭಿಣಿ ಮಾಡಿ ತಲೆ ಮರೆಸ್ಕೊಂಡು ಹೋಗಿದ್ದಾನಲ್ಲ, ಅವನು ನಿಜವಾಗ್ಲೂ ಮನುಷ್ಯನ ಅಲ್ಲ, ಮೃಗ. ಇಂಥ ಒಳ್ಳೆ ಹುಡುಗಿ ನಾನು ಪಡಿಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯನೇ ಮಾಡಿರ್ಬೇಕ್ರಿ. ನಿಜ. ಆದ್ರೆ ಅವನೀಗ ಪಾಪ ಯಾವ ಪರಿಸ್ಥಿತಿಲಿದ್ದಾನೋ ಯಾರಿಗೆ ಗೊತ್ತು? ಯಾವ ಪರಿಸ್ಥಿತಿ ಇದ್ರೆ ಏನಾಯ್ತ್ರಿ? ಮನಸಾರಿ ಪ್ರೀತಿ ಮಾಡ್ದವಳನ್ನ ಮುಖನೂ ನೋಡಕ್ ಬರ್ಲಾರ್ದಂಥದ್ದು ಅವನ ಕರಳಾದ್ರೂ ಎಂತದ್ದಿರ್ಬೇಕು. ಅಲ್ಲ ಗಂಗಾ, ಈಗಾಗ್ಲೇ ಅವನಿಗೆ ಮತ್ತೊಂದು ಮದುವೆಯಾಗಿದ್ರೆ? ಅಲ್ಲ ರೀ, ಒಬ್ಳನ್ನ ಮನಸಾರಿ ಪ್ರೀತಿಸಿ ಮತ್ತೊಬ್ಳ ಕೊರಳಿಗೆ ತಾಳಿ ಕಟ್ಟಿದ್ರೆ ನೊಂದ ಹೆಣ್ಣಿನ ಶಾಪ ಅವನಿಗೆ ತಟ್ಟದೆ ಇರಲಾರ್ದು. ದಿನ ಇದೇ ರಗಳೆ ಆತ ಈ ಮನೆಯಲ್ಲಿ. ಇವಳು ಯಾವತ್ತು ಈ ಮನೆ ಕಾಲಿಟ್ಲು ಅವತ್ತಿನಿಂದ ನಮ್ಮ ಮನೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಹಾಳಾಗೋತು. ಗಂಗಾ, ಇವಳನ್ನು ಮೊದಲು ಈ ಮನೆಯಿಂದ ಹೊರ ಕಳಿಸು. ಹೌದಮ್ಮ, ನಾವೆಲ್ಲರೂ ಸುಖವಾಗಿ ಚೆನ್ನಾಗಿ ಬಾಳಿ ಬದುಕಬೇಕಂದ್ರೆ ಇವಳು ಈ ಮನೆಯಿಂದ ಹೊರ ಹೋಗಲೇಬೇಕು. ಇವಳ ಮೇಲೆ ನಿಮಗೆ ಯಾಕೆ ಇಷ್ಟೊಂದು ಸಿಟ್ಟು? ಅವ್ರ ತಂದೆಗೆ ನಾನು ಆತ್ಮ ಸಾಕ್ಷಿಯಾಗಿ ಮಾತು ಕೊಟ್ಟಿದ್ದೀನಿ. ನನ್ನ ಮಾತಂತೆ ನಾನು ನಡ್ಕೊಳ್ತೀನಿ. ನೋಡಮ್ಮ, ಮಾತು ಪಡೆದ ಅವಳ ತಂದೆಯೇ ಸತ್ತು ಹೋಗಿದ್ದಾನೆ. ಅವನ ಕೂಡ ಮಾತನು ಸತ್ತು ಹೋದಂತ ತಿಳ್ಕೋ. ದಯವಿಟ್ಟು ನನ್ನ ಸಲುವಾಗಿ ಯಾರೂ ಜಗಳ ಮಾಡಬೇಡ್ರಿ. ನನ್ನ ಪಾಡಿಗೆ ನನಗೆ ಹೋಗಾಕ್ಬಿಡ್ರಿ. ನಿನ್ನ ತಂದೆಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊಳ್ಳೇಬೇಕು. ಗಂಗಾ, ಏನಮ್ಮ ಸೊಸೆ ಅಂತ ಸುಮ್ಮನೆ ಇದ್ರೆ ನಿನ್ನ ಉದ್ದಟತನ ಜಾಸ್ತಿ ಆಯ್ತು. ಯಾರಿವಳ ತಂದೆ? ಇವಳೇನು ನಮ್ಮ ಸಂಬಂಧಿಕಳೆ, ಬಳಗದವಳೆ? ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಮೊದಲು ಇವಳನ್ನು ಈ ಮನೆಯಿಂದ ಹೊರ ಕಳಿಸು. ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲ. ಆದಷ್ಟು ಇವಳು ಒಂಟಿಯಾಗಿದ್ರೆ ಚೆನ್ನಾಗಿರ್ತಾಳೆ. ಯಾರಿಗೂ ಬೇಡವಾದ ನನ್ನ ಮೇಲೆ ಯಾಕವ್ವ ನಿಮಗಿಷ್ಟೊಂದು ಅಂತ? ನೀವು ನನ್ನ ಮೇಲಿಟ್ರೆ ಈ ಅಭಿಮಾನಕ್ಕೆ ಮುಂದಿನ ಜನ್ಮ ಅಂತ ಒಂದಿದ್ರೆ ನಿಮ್ಮ ಮಗಳಾಗಿ ಹುಟ್ಟಿ ನಿಮ್ಮ ಋಣ ತೀರಿಸ್ತೀನವ್ವ ನಾನು. ಇಲ್ಲ ಗೌರಿ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಆಕಾಶವೇ ಕಳಚಿ ಬಿದ್ದಾಗ ಚಿಕ್ಕಿಗಳನ್ನು ಹುಡುಕಿದಂಗಾಗತ್ತವ ನಿನ್ನ ಪ್ರಯತ್ನ. ಬೇಡ್ತಾಯಿ, ನನ್ನ ಪಾಡಿ ನಾನು ಹೋಗ. ಗೌರಿ, ನೀನೊಬ್ಳು ಎಲ್ಲಿ ಅಂತ ಹೋಗ್ತೀಯ? ಒಬ್ಳು ಹೇಗಿರ್ತೀಯ? ಅದ್ರಲ್ಲೂ ನೀನೀಗ 3 ತಿಂಗಳ ಗರ್ಭಿಣಿ. ಇಲ್ಲ ಗೌರಿ, ನೀನನ್ನ ಬಿಟ್ಟಲ್ಲಿ ಹೋಗ್ಬೇಡ. ನೀನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಜಗದೀಶ, ಡಾಕ್ಟರ್ ಸುಧಾಕರ್ಗೆ ಫೋನ್ ಹಚ್ಚು. ಡಾಕ್ಟರ್ ಸುಧಾಕರ್ ಅವರ ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಬರ್ತೀರಾ? ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಆಯ್ತು ಸರ್, ಬೇಗ ಬನ್ನಿ. ಏನ್ ಹೇಳಿದ್ರು? ಬರ್ತಾ ಇದ್ದಾರೆ. ಹೌದಾ? ಹಲೋ ಜಗದೀಶ್, ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡಿದ್ರಿ. ಏನು ವಿಷಯ ಅಂತಾನೆ ಗೊತ್ತಾಗ್ಲಿಲ್ಲ. ಅದೇ ಡಾಕ್ಟ್ರೆ,
ಗಂಗಾ ಮಾತಾಡ್ತಾ ಇರ್ಬೇಕಾದ್ರೆ ಹಾ. ಸಡನ್ ಆಗಿ ಮೂರ್ಛೆ ಬಂದು ಕೆಳಗಡೆ ಬಿದ್ದು. ಹೌದಾ? ಏನಾಯ್ತು ಅಂತ ನೋಡಿ. ಮಿಸ್ಟರ್ ಜಗದೀಶ್, ಸಂತೋಷದ ವಿಷಯ, ಏನದು? ನೀವು ತಂದೆ ಆಗ್ತಾ ಇದ್ದೀರಾ. ತುಂಬಾ ಸಂತೋಷ ಡಾಕ್ಟರ್, ತುಂಬಾ ಸಂತೋಷ. ಅಂದ್ರೆ ನನ್ನ ಮಗ ತಂದೆ ಆಗ್ತಾ ಇದ್ದಾನೆ, ಹೌದು. ನಾನು ತಾತ ಆಗ್ತಾ ಇದ್ದೀನಿ. ಹೌದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಯಜಮಾನ್ರೆ, ಹಾ. ಇನ್ನು ಮುಂದೆ ನೀವು ನಿಮ್ಮ ಸೊಸೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಆಯ್ತು, ಹೇಗಿದ್ರು ಪಕ್ಕದ ಮನೆಯಲ್ಲೇ ಇರ್ತೀರಾ. ಹೌದು. ಏನಾರ ಆತಂದ್ರೆ ಓಡೋಡಿ ಬಂದ್ಬಿಡ್ತೀನಿ. ಖಂಡಿತ. ಆಮೇಲೆ ಕೆಲವು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಹಾ, ಹಾ. ನೀವು ಕಂಪಲ್ಸರಿ ಟೈಮ್ ಪ್ರಕಾರ ಕೊಡ್ಲೇಬೇಕು. ಆಯ್ತು, ಬನ್ನಿ ನಮ್ಮ ಜೊತೆಗೆ. ಬನ್ನಿ. ನೀನ್ ನನ್ ಬಿಟ್ಟು ಎಲ್ಲಿ ಹೋಗಿಲ್ಲ ತಾನೇ? ನೀನು ಬಿಟ್ಟು ನಾನು ಎಲ್ಲಿ ಹೋಗಲ್ಲ. ಅವರ ನೀವೀಗ 3 ತಿಂಗಳ ಗರ್ಭಿಣಿ ಅಂತ. ಹೌದಾ? ಹೌದ್ರಿವ್ವ. ನೀವು ಮುರ್ಚೆ ಹೋದಾಗ ಡಾಕ್ಟರ್ ಬಂದಿದ್ರು, ಅವರೇ ಹೇಳಿದ್ರು ಇನ್ನು ಮುಂದೆ ಯಾವ ವಿಷಯನೂ ಮನಸ್ಸಿಗೆ ಹಚ್ಕೋಬಾರ್ದು ಅಂತ ಹೇಳ್ಯಾರಿ. ನೀವು ಆರಾಮಾಗಿರ್ಬೇಕು. ಅಲ್ಲ ಗೌರಿ, ನೀನು ನನ್ನಂತೆ 3 ತಿಂಗಳ ಗರ್ಭಿಣಿ, ಈ ಮಾತನ್ನ ನನಗೆ ಹೇಳ್ತಾ ಇದ್ದೀಯಾ? ಈ ಮನೆಯಲ್ಲಿ ನೀನ್ ಎಷ್ಟು ಖುಷಿಯಾಗಿರ್ತೀಯೋ ಅಷ್ಟೇ ಆರೋಗ್ಯವಾಗಿ ನಾನು ಇರ್ತೀನಿ. ನೀವು ಹೇಳ್ದಂಗ ನಾನು ಇರ್ತೀನಿ. ಮೊದ್ಲು ಹೊಟ್ಟಿಗೆ ಏನಾರು ತಗೊಳಂತೀರಿ ಬರ್ರಿ.